Hi guys, welcome back to my YouTube channel Varsha Vlogs. Welcome back to an episode 2 of Why Not Travel series. This is going to be a part 2 video. So part 1 video na ನಾನು already upload ಮಾಡಿದ್ದೀನಿ. ಬಜೆಟ್ ಎಷ್ಟಿದೆ, ಯಾವ್ಯಾವ ರೀತಿ ಸ್ಟೇಸ್ ಇದೆ, ಅಲ್ಲಿ 3 ಟೈಪ್ಸ್ ಆಫ್ ಸ್ಟೇಸ್ ಇದೆ. ಸೊ ಒಂದೊಂದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ. ಈ ರೆಸಾರ್ಟ್ಗೆ ಬರಬೇಕಂತ ಅಂದರೆ 1.5 ಕಿಲೋಮೀಟರ್ ಮುಂಚೆನೇ ನಾವು ನಮ್ಮ ಓನ್ ವೆಹಿಕಲ್ನ ಪಾರ್ಕ್ ಮಾಡಿ ಒಳಗಡೆ ಬರಬೇಕಾಗುತ್ತೆ. ಸೊ ಈ 1.5 ಕಿಲೋಮೀಟರ್ ಬಂದು ರೆಸಾರ್ಟ್ ಅವರೇ ಜೀಪ್ನ ಪ್ರೊವೈಡ್ ಮಾಡ್ತಾರೆ. ಇಟ್ ವಿಲ್ ಬಿ ಎನ್ ಆಫ್ ರೋಡ್ ಜೀಪ್ ರೈಡ್ ಅದು. ಸೊ ಕಂಪ್ಲೀಟ್ ಕ್ರೇಜಿ ಆ್ಯಂಡ್ ಮೆಮೊರೇಬಲ್ ಒನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಪಾರ್ಟ್ 1 ವಿಡಿಯೋನ ನೋಡಿ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ದಟ್ ಆ ಒಂದು ಕಂಟಿನ್ಯೂಟಿ ಸಿಗುತ್ತೆ ನಿಮಗೆ. ಡೇ 2ಗೆ ನಾವು ಬೇರೆ ರೆಸಾರ್ಟ್ನ ಬುಕ್ ಮಾಡಿದ್ವಿ. ಸೊ ಅದರ ಒಂದು ಬಜೆಟ್ ಎಷ್ಟಾಗುತ್ತೆ, ಹಾಗೆ ಏನೆಲ್ಲ ಪ್ಯಾಕೇಜ್ ಇನ್ಕ್ಲೂಡ್ ಆಗುತ್ತೆ ಅಂತ ಐಲ್ ಬಿ ಕಂಪ್ಲೀಟ್ಲಿ ಶೇರಿಂಗ್ ಇನ್ ದಿಸ್ ವಿಡಿಯೋ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ನೋಡಿ ಹಾಗೆ ವಾಪಸ್ ಹೋಗೋ ಬದಲು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ. ಸೊ ಪ್ಲೀಸ್ ಹಿಟ್ ದಟ್ ಬಟನ್ ಆ್ಯಂಡ್ ಆಲ್ಸೋ ಕ್ಲಿಕ್ ಆನ್ ದ ನೋಟಿಫಿಕೇಶನ್ ಸೊ ದಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯು ಡೋಂಟ್ ಮಿಸ್ ಎನಿ ಆಫ್ ದ ವಿಡಿಯೋ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಾವು ಹೋಗಿದ್ದು ಬಂದು 2 nights 3 daysಗೆ ನಾವು ಹೋಗಿದ್ದು. ಹಾಗಾಗಿ 1 day ಬಂದು ಒಂದು ರೆಸಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಸೊ ಇನ್ನೊಂದು ದಿನಕ್ಕೆ ಬಂದು ಬೇರೆ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ದಿಸ್ ಇಸ್ ದ ಫಸ್ಟ್ ಡೇ. ಅಂದರೆ ಫಸ್ಟ್ ಸ್ಟೇ ಬಂದು ಹೀಗಿರುತ್ತೆ. ಒನ್ ಟೈಪ್ ಆಫ್ ರೂಮ್ ಇಸ್ ಬ್ರೂಕ್ ಶಾಕ್. ಸೊ ಅದರ ಒಂದು ರೂಮ್ ಹೇಗಿತ್ತು ಅಂತ ನಾನು ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ವುಡ್ ಕೆಬೆನಾ. ಇದು ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಸ್ಟೇ ಅಂತ ಹೇಳ್ಬೋದು ಇದನ್ನ. ಸೊ ಕ್ವಿಕ್ ಆಗಿ ಹಿಯರ್ ಇಸ್ ದ ರೂಮ್ ಟೂರ್. ಸೊ ಈ ರೀತಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ವುಡನ್ ಡೆಸ್ಕ್ ರೀತಿ ಇದೆ ಟು ಕೀಪ್ ಅವರ್ ಲಗೇಜ್. ಆ್ಯಂಡ್ ಎಂಟರ್ ಆಗಿದ್ದು ಲೆಫ್ಟ್ ಸೈಡಲ್ಲೇ ಒಂದು ವಾಶ್ರೂಮ್ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಕಾಟ್ ಇದೆ. ಹಾಗೆ ಇಲ್ಲೊಂದು ಮಿರರ್ ಇದೆ ವಿತ್ ಅ ಫ್ಯಾನ್. ಯರ್ ಹೇಗೆ ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ದ ಮೇನ್ ಅಟ್ರಾಕ್ಟಿವ್ ಪಾರ್ಟ್ ಇಸ್ ದಿಸ್ ಏರಿಯಾ. ಸೊ ಬಾಲ್ಕನಿ, ದಿಸ್ ಇಸ್ ದಿ ರೂಮ್. ಎಂಟರ್ ಆಗಿದ ತಕ್ಷಣ ಈ ರೀತಿ ಬಾಲ್ಕನಿ ಇದೆ. ಇಲ್ಲಿ 2 ಸಿಟ್ಔಟ್ಸ್ ಇದೆ. ಸೊ ಕಂಪ್ಲೀಟಾಗಿ ರಿವರ್ ಫುಲ್ ಈ ರೀತಿ ಕಾಣಿಸಿದೆ. ಸದ್ಯಕ್ಕೆ ಇವಾಗ ಮಳೆ ಇಲ್ಲ. ಸೊ ವುಡ್ ಕೆಬೆನಾ ರೂಮ್ ಒಂದು ಓವರ್ ವ್ಯೂ ಈ ರೀತಿ ಕಾಣಿಸುತ್ತೆ. ಏನಪ್ಪ ಪ್ಲಸ್ ಇದಕ್ಕೆ ಅಂತ ಅಂದ್ರೆ ಆ ಬಾಲ್ಕನಿ ವ್ಯೂ ಇದೆಯಲ್ಲ, ರಿವರ್ ವ್ಯೂ ಇದೆ, ತುಂಬಾನೇ ಚೆನ್ನಾಗಿದೆ. ಸೊ ಕಮಿಂಗ್ ಟು ದ ವಾಶ್ರೂಮ್ ಏರಿಯಾ, ತುಂಬಾನೇ ಕ್ಲೀನ್ ಅಂಡ್ ಹೈಜಿನಿಕ್ ಆಗಿತ್ತು. ಅಂಡ್ ಹಾಟ್ ವಾಟರ್ ಕೂಡ ಅವೈಲೇಬಲ್ ಇದೆ. ಸೊ ಹೊರಗಡೆ ಹೋದಾಗ ರೂಮ್ ಎಲ್ಲ ಹೇಗಿದೆ, ಫೆಸಿಲಿಟೀಸ್, ಅದ್ರ ಜೊತೆಗೆ ನಾನು ವಾಶ್ರೂಮ್ಸ್ ಇದೆಲ್ಲ ಕ್ಲೀನ್ ಹೈಜಿನ್ ಆಗಿದ್ಯಾ ಅಂತ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀನಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಾನು ಹೇಳಿದ್ನಲ್ಲ 3 types ಆಫ್ ಸ್ಟೇ, ಟೆಂಟ್, ಬ್ರೂಕ್ ಶಾಕ್ ಹಾಗೆ ವುಡ್ ಕೆಬೆನಾ ಅಂತ ಹೇಳಿ. ಸೊ ಈ ಟೆಂಟ್ ಹಾಗೆ ಬ್ರೂಕ್ ಶಾಕ್ ಕಾಮನ್ ವಾಶ್ರೂಮ್ ಇರುತ್ತೆ. ಬರೀ ಈ ವುಡ್ ಕೆಬೆನಾಗ ಮಾತ್ರ ಅಷ್ಟೇ ವಾಶ್ರೂಮ್ ರೂಮ್ ಒಳಗಡೆ ಇನ್ಕ್ಲೂಡ್ ಆಗುತ್ತೆ. ಸೊ ಈ ಟೆಂಟ್ ಸ್ಟೇಗೆ ಹಾಗೆ ಬ್ರೂಕ್ ಶಾಕ್ಗೆ ಕಾಮನ್ ವಾಶ್ರೂಮ್ ಇರುತ್ತೆ. ಸೊ ರೂಮ್ ಒಳಗಡೆನೆ ವಾಶ್ರೂಮ್ಸ್ ಇರಲ್ಲ. ಸೊ ಫ್ರೆಶ್ ಅಪ್ ಆಗಿ ನಾವು ಹೊರಟ್ವಿ. ಅಂದರೆ ಫೈರ್ ಕ್ಯಾಂಪ್ ಪ್ಲೇಸ್ ಆಗಲೇ ತೋರಿಸಿದ್ನಲ್ಲ, ಸೊ ಆ ಕಡೆಗೆ ಹೊರಟ್ವಿ. ಬಿಕಾಸ್ ಈ ಸ್ನ್ಯಾಕ್ಸ್ ಆಗಿರಲಿ, ಡಿನ್ನರ್, ಬ್ರೇಕ್ಫಾಸ್ಟ್ ಎಲ್ಲ ಅಲ್ಲೇ ಪ್ರೊವೈಡ್ ಮಾಡೋದು. ಸೊ ಇವಾಗ ನೀವಿಲ್ಲಿ ನೋಡ್ತಿದ್ರಲ್ಲ, ಇದು ಬಂದು ಟೀ, ಡಿಕಾಕ್ಷನ್ ಟೀ ಅಂತ ಅನ್ಸುತ್ತೆ. ಇಟ್ ವಾಸ್ ಓಕೆ, ತುಂಬ ಚೆನ್ನಾಗಿದೆ ಅಂತ ಏನಿರಲಿಲ್ಲ. ಅದ್ರ ಜೊತೆಗೆ ಒಂದು ಬಜ್ಜಿ ಏನೋ ಕೊಟ್ಟರು. ಐ ಗೆಸ್ ಅದು ಬಾಳೆಹಣ್ಣು ಬಜ್ಜಿ ಅಂತ ಅನ್ಸುತ್ತೆ, ಬನಾನಾ ಬಜ್ಜಿ, ಅಲ್ಲಿನ ಒಂದು ಸ್ಪೆಷಲ್ ಡಿಶ್ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನು ನಮಗೆ ಇಲ್ಲಿ ಕ್ಯಾಂಪ್ ಫೈರ್ನ ಅರೇಂಜ್ ಮಾಡಿ ಕೊಟ್ಟರು. ಸೊ ವಿತ್ ರೂಫ್ ಟಾಪ್ ಹಾಗೆ ಓಪನ್ ಕ್ಯಾಂಪ್ ಫೈರ್ ಇಲ್ಲಿ ಇದೆ. ಸೊ ದಿಸ್ ಇಸ್ ವಿತ್ ರೂಫ್ ಟಾಪ್. ಆಗಲೇ ನೀವು ನೋಡಿದ್ರಲ್ಲ, ಸೊ ಅದು ಬಂದು ಓಪನ್ ಸ್ಪೇಸಲ್ಲಿ ಕ್ಯಾಂಪ್ ಫೈರ್ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಕಮಿಂಗ್ ಟು ದ ಪ್ಯಾಕೇಜ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂತ ಅಂದರೆ, ಈವ್ನಿಂಗ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗುತ್ತೆ, ಡಿನ್ನರ್ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಈ 3 ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಡಿನ್ನರ್ಗೆ ಬಂದು ಇವಾಗ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ಚಿಕನ್ ಬಿರಿಯಾನಿನ ಪ್ರೊವೈಡ್ ಮಾಡಿದ್ರು. ವಿಯರ್ಡ್ ಪಾರ್ಟ್ ಏನಪ್ಪ ಅಂತ ಅಂದರೆ, ಉಪ್ಪಿನಕಾಯಿ ಕೊಟ್ಟಿದ್ರು ಬಿರಿಯಾನಿ ಜೊತೆಗೆ. ಸೊ ನನಗೆ ಕ್ವೆಶನ್ ಮಾರ್ಕ್ ಆಯಿತು, ಈ ಥರ ಕಾಂಬಿನೇಷನಲ್ಲೂ ಜನರು ತಿಂತಾರಾ ಬಿರಿಯಾನಿ ಉಪ್ಪಿನಕಾಯಿ ಅಂತ ಅನ್ನಿಸ್ತು. ಬಿಕಾಸ್ ನಾನಂತೂ ನೋಡಿದ್ದು ಫಸ್ಟ್ ಟೈಮ್ ಬಿರಿಯಾನಿಗೆ ಉಪ್ಪಿನಕಾಯಿ ಕೊಟ್ಟಿದ್ದು. The next day. To forget all the bad ones. I remember when college seemed so important, but is it worth it? ಸೊ ಇವಾಗ ನೀವಿಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ನೆಕ್ಸ್ಟ್ ಡೇ, ಅಂದರೆ ಡೇ 2. ನಾನಾಗಲೇ ಹೇಳಿದ್ನಲ್ಲ ಒಂದು ರಿವರ್ ಇದೆ ಇಲ್ಲಿ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಿದೆ. ಆ್ಯಂಡ್ ಮಾರ್ನಿಂಗ್ ಟೀ ಕೂಡ ಕೊಡ್ತಾರೆ ಇಲ್ಲಿ.
way for river. You know just what you do to me. Play my ಈ ರಿವರ್ ಏರಿಯಾ ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ಸ್ವಿಂಗ್ ಕೂಡ ಇದೆ ಆ ಒಂದು ರಿವರ್ ಮಧ್ಯೆ ಸ್ವಿಂಗ್ ಅಲ್ಲಿ ಏನೋ ತುಂಬಾ ಚೆನ್ನಾಗಿತ್ತು. ಸೊ ಆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ನೀವು ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗ್ಬೋದು. ಸೊ ನೀರಿನ ಮಧ್ಯ ಈ ರೀತಿ ಸ್ವಿಂಗ್ ತುಂಬ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಕ್ಲಿಪ್ಪಿಂಗ್ಸ್ ನೋಡ್ತಿದ್ರೆ ಆ್ಯಕ್ಚುಲಿ ಮತ್ತೆ ವಾಪಸ್ ನನಗೆ ಹೋಗಬೇಕು ಅಂತ ಅನಿಸ್ತಿದೆ, ಅಷ್ಟು ಚೆನ್ನಾಗಿತ್ತು. ಆ ನೇಚರ್ ಮಧ್ಯ ಆ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡಬೇಕು ಬಿಕಾಸ್ ಆ ನೀರಿನ ಶಬ್ದ ಆಗಿರಲಿ, ಬಂಡೆಕಲ್ಲು, ಸೊ ಈ ರೀತಿ ಒಂದು ಸ್ವಿಂಗ್, ಇಟ್ ವಾಸ್ ಟೋಟಲ್ ಅ ವಾವ್ ಎಕ್ಸ್ಪೀರಿಯನ್ಸ್. ಎಲ್ಲೆಲ್ಲೂ ನೀನೇ అయిపోయింది. ಹಾಗೆ ಇನ್ನು ಕಾಲು ಹೇಳ್ಕೊಂಡು ಮಾತಾಡಿಕೊಂಡು ವಿ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಹಿಯರ್ ಕಸಿನ್ಸ್ ಜೊತೆ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಸೊ ಸ್ಪೆಷಲ್ ಬಂದು ನೀವು ನೋಡಿದ್ರಲ್ಲ ಇಲ್ಲಿ ಇಡ್ಲಿ, ಕೇರಳ ಸ್ಪೆಷಲ್ ಪುಟ್ಟು, ಹಾಗೆ ಕಡಲಕರಿ ಆ್ಯಂಡ್ ಒಂದು ದಾಲ್ ಕೊಟ್ಟರು. ಸೊ ಇಲ್ಲಿನ ಒಂದು ಸ್ಪೆಷಲ್ ಬಂದು ಕಡಲಕರಿ. ಈ ಕಡಲಕರಿ ಬಂದು ಕೇರಳದ ಒಂದು ಸ್ಪೆಷಲ್ ಡಿಶ್ ಅಂತಾನೆ ಅನ್ಸುತ್ತೆ. ಸೊ ಕಂಪಲ್ಸರಿ ಡಿಶ್ ಅಂತ ಹೇಳ್ಬೋದು ಅದು, ಬಿಕಾಸ್ ನಾನು ಅಲಪಿಗೆ ಹೋಗಿದ್ನಲ್ಲ ಅಲ್ಲೂ ಕೂಡ ಅಷ್ಟೇ ಈ ಕಡಲಕರಿ ಇತ್ತು. ಸೊ ಇನ್ನೊಂದು ರೆಸಾರ್ಟ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಈ ಒಂದು ಡಿಶ್ ಇತ್ತು. ಸೊ ಇಟ್ಸ್ ಕಡಲೆಕಾಳ್ದು ನಾವು ಮಾಮೂಲಿ ಇಲ್ಲಿ ಕರಿ ಮಾಡ್ತೇವಲ್ಲ, ಸೊ ಅಲ್ಲಿ ಒಂದು ಇಟ್ಸ್ ಆಲ್ಮೋಸ್ಟ್ ದ ಸೇಮ್, ಸ್ವಲ್ಪ ಮಸಾಲ ಚೇಂಜ್ ಇರುತ್ತೆ ಅಷ್ಟೇ. ಆ್ಯಂಡ್ ಇವಾಗ ನೀವು ಇಲ್ಲಿ ನೋಡ್ತಿರೋಂಥ ಕ್ಲಿಪ್ಪಿಂಗ್ಸ್ ಬಂದು ರೆಸಾರ್ಟ್ನ ಬ್ಯಾಕ್ ಸೈಡ್ ಈ ರೀತಿ ಆ ರಿವರ್ ಆಗಲೇ ಹೇಳಿದ್ನಲ್ಲ, ಇವಾಗ ನೋಡಿದ್ರಲ್ಲ ಆ ಸ್ವಿಂಗ್ ಎಲ್ಲ ಇದ್ದಿದ್ದು. ಸೊ ಮೇನ್ ರಿವರ್ ಇದು, ಇಲ್ಲಿಂದ ಆ ನೀರು ಅಲ್ಲಿಗೆ ಫ್ಲೋ ಆಗುತ್ತೆ. ಸೊ ನೀರಲ್ಲಿ ಆಡೋರು ಬೇಕಿದ್ರೆ ಮುಂದೆ ನಡ್ಕೊಂಡು ಹಾಗೆ ಹೋದರೆ ನೀರಲ್ಲಿ ಆಡ್ಬೋದು ಅಲ್ಲಿ ಪ್ಲೇಸ್. ಬಟ್ ನಮಗೆ ಇನ್ನು ಚೆಕ್ಔಟ್ ಆಗೋದಕ್ಕೆ ಟೈಮ್ ಆಗೋಗಿತ್ತು ಆಲ್ಮೋಸ್ಟ್. ಸೊ ಐ ಗಾಟ್ ಕ್ವಿಕ್ಲಿ ರೆಡಿ ಹಿಯರ್ ಆ್ಯಂಡ್ ವಾಪಸ್ ಮತ್ತೆ ಬರಬೇಕಾದ್ರೆ ಜೀಪಲ್ಲಿ ಅವರೇ ನಮಗೆ ನಮ್ಮ ಓನ್ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡಿರ್ತೀವಿ ಸೊ ಅಲ್ಲಿಗೆ ಬಿಡ್ತಾರೆ. ಸೊ ದಿಸ್ ಇಸ್ ಹೌ ನೋಡಿ ಒಂದು ಚಿಕ್ಕ ಝಲಕ್ ಹೇಗಿರುತ್ತೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸಕ್ಕತ್ತಾಗಿತ್ತು, ಸೂಪರ್ ಆಗಿತ್ತು. ಆ್ಯಂಡ್ ಅಲ್ಲಿಂದ ಇನ್ನು ನಮ್ಮ ನೆಕ್ಸ್ಟ್ ರೆಸಾರ್ಟಿಗೆ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈ ರೆಸಾರ್ಟಿಂದ ನೆಕ್ಸ್ಟ್ ರೆಸಾರ್ಟ್ಗೆ ಜರ್ನಿ ಬಂದು ಇಟ್ ವಾಸ್ ಅರೌಂಡ್ 1 hour 15 minutes ಆಯಿತು ನಾವು ಆ ಸೆಕೆಂಡ್ ರೆಸಾರ್ಟ್ಗೆ ರೀಚ್ ಆಗೋದಕ್ಕೆ. ಸೊ ಅಲ್ಲಿನ ಪ್ಯಾಕೇಜಲ್ಲಿ ಕೂಡ ನಮಗೆ ಲಂಚ್ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಹೊರಗಡೆನೇ ಲಂಚ್ ಮಾಡಿಕೊಂಡು ಚೆಕ್ ಇನ್ ಆದ್ವಿ. ಸೊ ಈ ರೆಸಾರ್ಟಿಂದ ಈ ಒಂದು ಹೋಟೆಲ್ಗೆ ಜಸ್ಟ್ ಒಂದು 10 minutes ಗಾಡೀಲಿ ಬರ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ಇನ್ ಕೇಸ್ ನೀವೇನಾದರೂ ಈ ರೆಸಾರ್ಟ್ಗೆ ಹೋಗಂಗಿದ್ರೆ ಲಂಚ್ ಏನಾದರೂ ಬೇಕು ಅಂತ ನೋಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಹಿಯರ್. ಇಲ್ಲಿ ನೀವು ನೋಡ್ಬೋದು ಚಪಾತಿ ಆಗಿರಲಿ, ಮೀಲ್ಸ್, ಫಿಶ್, ಸೊ ಇದೆಲ್ಲ ಕಂಪ್ಲೀಟಾಗಿ ಇತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು. ಬಟ್ ಕೇರಳ ಅಲ್ವಾ, ಮೋಸ್ಟ್ಲಿ ಇಟ್ ಇಸ್ ಮೋರ್ ಪ್ರಿಫರಬಲ್ ಅನ್ನೋದಕ್ಕಿಂತ ಅಲ್ಲಿ ಸಿಗೋದೇ ಜಾಸ್ತಿ ಆ ಫಿಶ್ ಆಗಿರಲಿ, ಫಿಶ್ ಕರಿನೇ ತುಂಬ ಅಲ್ಲಿ ಇದ್ದಿದ್ದು. ಸೊ ಹೋಟೆಲ್ ಎಂಟರ್ ಆಗ್ತಿದ್ದೇನೆ ಆ ಒಂದು ಕೋಕೋನಟ್ ಆಯಿಲ್ದು ಫ್ಲೇವರ್ ಹಾಗೆ ಗಮ್ಮಂತ ಬರುತ್ತೆ. ತೆಂಗಿನಕಾಯಿ ಎಣ್ಣೆನೇ ಅಲ್ವಾ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು. ಸೊ ಇನ್ನು ಲಂಚ್ ಎಲ್ಲ ಮಾಡಿಕೊಂಡು ನಾವಿನ್ನು ರೆಸಾರ್ಟ್ಗೆ ಚೆಕ್ ಇನ್ ಆಗೋದಕ್ಕೆ ವಿ ಹೆಡೆಡ್ ಟುವರ್ಡ್ಸ್ ದಿ ರೆಸಾರ್ಟ್. ಸೊ ದಿಸ್ ಇಸ್ ಅವರ್ ಸ್ಟೇ ಫಾರ್ ಡೇ 2. ಈ ಒಂದು ರೆಸಾರ್ಟ್ನ ಹೆಸರು ಬಂದು ಕೂಮನ್ ಕೋಲಿ ಹೆರಿಟೇಜ್ ಅಂತ ಹೇಳಿ. ಸೊ ಈಗ ನೀವು ಇಲ್ಲಿ ನೋಡ್ತಿರೋಂಥ ಕ್ಲಿಪ್ಪಿಂಗ್ಸ್ ಬಂದು ಹೊರಗಡೆ, ರೆಸಾರ್ಟ್ನ ಹೊರಗಡೆಯಿಂದ ಈ ರೀತಿ ಕಾಣಿಸುತ್ತೆ. ದ ವ್ಯೂ ಇಸ್ ಜಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ವೆದರ್ ಸಖತ್ತಾಗಿ ಇತ್ತು, ತುಂಬಾ ಚೆನ್ನಾಗಿತ್ತು. ಫುಲ್ ಬಿಸಿಲಿತ್ತು ಆ್ಯಂಡ್ ಮೇಯ್ನ್ ಆಗಿ ಮಳೆ ಇರಲಿಲ್ಲ. ಸೊ ಸಖತ್ತಾಗಿತ್ತು ವೆದರು. ಮಳೆ ಬಂದುಬಿಟ್ರೆ ಸ್ವಲ್ಪ ಎಡ್ವರ್ಟ್ ಆಗಿರೋದು. ಥ್ಯಾಂಕ್ಫುಲ್ಲಿ ಇಟ್ ಡೆಂಟ್ ಟ್ರೈನ್. ಸೊ ವೆದರ್ ವಾಸ್ ಜಸ್ಟ್ ಅಮೇಝಿಂಗ್. ಆ್ಯಂಡ್ ಕ್ವಿಕ್ಕಾಗಿ ನೋಡಿ ಇಲ್ಲಿ ನಾನು ರೂಮ್ ಟೂರ್ನ ಕೊಡ್ತೀನಿ. ಸೊ ಆಗಲೇ ನೀವು ಅಲ್ಲಿ ನೋಡಿರಲ್ಲ, ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಹಾಗೆ ಒಂದು ಪಾತಲ್ಲಿ ಬಂದರೆ ಈ ರೀತಿ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸ್ನ ಹತ್ಕೊಂಡು ಬಂದು ಹಾಗೆ ಇಲ್ಲಿ ಇನ್ನೊಂದು ಲ್ಯಾಡರ್ ರೀತಿ ಇದೆ ಸ್ಟೆಪ್ಸೇ. ಸೊ ಇದನ್ನು ಹತ್ಕೊಂಡು ಬಂದರೆ ನಮ್ಮ ಸ್ಟೇ ಇದು. The stairs. And here is the room. This is the view. ಸೊ ಈ ರೆಸಾರ್ಟಲ್ಲಿ ಬಂದು ದೇರ್ ಆರ್ 2 types ಆಫ್ ಸ್ಟೇ. ಇವಾಗ ನಾನು ಬಂದು ಫಸ್ಟ್ ಟೈಪ್ ತೋರಿಸ್ತಿದ್ದೀನಿ ಇಲ್ಲಿ, ವಿತೌಟ್ ಬಾಲ್ಕನಿ ಇದು ಬಂದು. ಸೊ ಬೇಸಿಕ್ಲಿ ರೂಮ್ ಹೊರಗಡೆ ಈ ರೀತಿ ಕಾಣಿಸುತ್ತೆ. ಸಿಟ್ ಔಟ್ ಸ್ಪೇಸ್ ಇದೆ ರೂಮ್ ಹೊರಗಡೆ. ಆ್ಯಂಡ್ ವ್ಯೂ ಕೂಡ ನೋಡಿದ್ರೆ ಹೇಗಿತ್ತು ಅಂತ ಹೇಳಿ. ಸೊ ಎಂಟರಿಂಗ್ ಇನ್ ಟು ದ ರೂಮ್ ಈ ರೀತಿ ಕಾಣಿಸುತ್ತೆ. ಒಂದು
ವಾರ್ಡ್ರೋಬ್ ರೀತಿ ಇದೆ. ಸೊ ಫಸ್ಟ್ ಮಿರರ್ ಬೇಕಲ್ವಾ ಹುಡುಗಿರಿಗೆ, ಇಂಪಾರ್ಟೆಂಟ್ ಥಿಂಗ್. ಸೊ ರೆಡಿ ಆಗೋದಕ್ಕೆ ಇಂಪಾರ್ಟೆಂಟ್ ಫಸ್ಟ್ ಮಿರರ್ ಇರಬೇಕು ಚೆನ್ನಾಗಿ. ಆ್ಯಂಡ್ ಹಾಗೆ ನಾವು ಒಳಗಡೆ ಹೋದರೆ ಫಸ್ಟ್ ವಾಶ್ರೂಮ್ ಕಾಣಿಸುತ್ತೆ. ಸೊ ಹಾಗೆ ಇನ್ನು ಮುಂದೆ ಹೋದರೆ ಕಂಪ್ಲೀಟ್ ಒಂದು ವ್ಯೂ ಕಾಣಿಸುತ್ತೆ. ನಾನು ಆಗಲೇ ಹೊರಗಡೆಯಿಂದ ತೋರಿಸೋದಲ್ಲ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ವಾಶ್ರೂಮ್ ಬಂದು ಇನ್ನೂ ಸ್ಪೇಷಿಯಸ್ ಆಗಿ ತುಂಬಾ ಕ್ಲೆನ್ಲಿನೆಸ್ ಮೇಂಟೈನ್ ಮಾಡಿದ್ದಾರೆ. ಹಾಟ್ ವಾಟರ್ ಇಲ್ಲಿ ಕೂಡ 24/7 ಅವೈಲೇಬಲ್ ಇರುತ್ತೆ. ಸೊ ದಟ್ ಈಸ್ ಅ ಪ್ಲಸ್ ಅಂತಲೇ ಹೇಳ್ಬೋದು. ಓವರ್ ಆಲ್ ಕ್ಲೆನ್ಲಿನೆಸ್ ಮೇಯ್ನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅವರ್ ರೂಮ್. ಸೊ ಈ ರೆಸಾರ್ಟಿನ ಒಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಲೀಚ್ಗಳಿಲ್ಲ ಇಲ್ಲಿ. ಸೊ ಅವರು ಲೆಮನ್ ಹಾಗೆ ಸಾಲ್ಟ್ನ ಹಾಕ್ತಾರಂತೆ. ಸೊ ಹಾಗಾಗಿ ಲೀಚ್ ಎಲ್ಲೂ ಇರಲ್ಲ. ಸೊ ಹಾಗಾಗಿ ಆ ಕಾನ್ಷಿಯಸ್ನೆಸ್ ಕೂಡ ಲೀಚ್ ಇದೆ ಅನ್ನೋದು ಇಲ್ಲ. ಸೊ ಇವಾಗ ನೋಡಿದ್ರಲ್ಲ, ಸೊ ಈ ನಮ್ಮ ರೂಮ್ ಅದು ಅಲ್ಲಿಂದ ಆಪೋಸಿಟಲ್ಲಿ ನೋಡಿದ್ರೆ ಈ ರೀತಿಯಾದ ಒಂದು ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ. ಅಲ್ಲಿ ಕಾರ್ ಪಾರ್ಕ್ ಆಗಿದೆಯಲ್ಲ, ಸೊ ದ್ಯಾಟ್ ಈಸ್ ದಿ ಎಂಟ್ರೆನ್ಸ್ ಟು ದಿ ರೆಸಾರ್ಟ್. ಸೊ ದಿಸ್ ಇಸ್ ಹೌ ದ ವ್ಯೂ ಲುಕ್ಸ್ ಫ್ರಮ್ ದಿ ರೂಮ್. ಸೊ ರೆಸಾರ್ಟಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಒಂದು 5 to 10 ಮಿನಿಟ್ಸಲ್ಲೇ ಈ ಒಂದು ರಿವರ್ ಇದೆ ಇಲ್ಲಿ. ದಿಸ್ ಇಸ್ ಆಲ್ಸೋ ಅ ವೆರಿ ಗುಡ್ ಪ್ಲೇಸ್ ಅಂತ ಹೇಳ್ಬೋದು. ಸಚ್ ಸೆರೀನ್ ಅಟ್ಮಾಸ್ಫಿಯರ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ತುಂಬಾ ಚೆನ್ನಾಗಿತ್ತು. ವಾಟರ್ ಪ್ಲೇಸ್ ಇದು ಕೂಡ. ಸೊ ನೀರಲ್ಲಿ ಆಡ್ಬೋದು ಅಂದ್ಕೊಂಡಿದ್ದೀನಿ, ಬಟ್ ನಾವೇನು ನೀರಿಗೆಲ್ಲ ಇಳಿಲಿಲ್ಲ. ಜಸ್ಟ್ ಹಾಗೆ ಪಿಕ್ಚರ್ಸ್ಗಾಗಿರಲಿ, ಸೊ ಎಲ್ಲ ತುಂಬಾ ಚೆನ್ನಾಗಿ ಬಂತು. ಸೊ ಈ ರೆಸಾರ್ಟ್ಗೆ ಹೋದವರು ಡೆಫಿನೆಟ್ಲಿ ಈ ಒಂದು ಪ್ಲೇಸ್ನ ಮಿಸ್ ಮಾಡಲೇಬಾರ್ದು. ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ ಕೇಸ್ ನೀವೇನಾದರೂ ಈ ರೆಸಾರ್ಟ್ಗೆ ಏನಾದರೂ ನೀವು ಹೋಗಿದ್ರೆ, ಪ್ಲೀಸ್ ಟು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಆ್ಯಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಬಂದು ಈ ರೆಸಾರ್ಟ್ಗೆ ಚೆಕ್ ಇನ್ ಆಗೋದಕ್ಕಿಂತ ಮುಂಚೆ ಎಡಿಕಲ್ ಕೇವ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈ ಕೇವ್ಸ್ ಬಂದು ಇಟ್ಸ್ ಅ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇನ್ ವೈನಾಡ್. ಸೊ ಹೋಗ್ಬೇಕಂತ ಅಂದ್ಕೊಂಡ್ವಿ, ಪ್ಲ್ಯಾನ್ ಮಾಡಿ ದೆನ್ ಕ್ಯಾನ್ಸಲ್ ಮಾಡಿದ್ವಿ. ವೈ ಬಿಕಾಸ್ ಅಂತ ಅಂದರೆ ಅಲ್ಲಿ ಸ್ವಲ್ಪ ಟ್ರೆಕ್ ಮಾಡಬೇಕಾಗತ್ತೆ, ಸ್ವಲ್ಪ ಸ್ಟೆಪ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ, ಮೋರ್ ದ್ಯಾನ್ 2 hours ಆಗುತ್ತೆ. ಸೊ ಅಲ್ಲಿ 2 hours ಆದಮೇಲೆ ಮತ್ತೆ ನಾವಿಲ್ಲಿ ಚೆಕ್ ಇನ್ ಆಗೋ ಅಷ್ಟರಲ್ಲಿ ಸಂಜೆ 8 ಗಂಟೆ ಆಗೋಗುತ್ತೆ. ಸೊ ಇಟ್ ಬಿ ಓವರ್ ಟೈಮ್, ಅಂದರೆ ಜಾಸ್ತಿ ಟೈಮ್ ಆಗೋಗುತ್ತೆ ಚೆಕ್ ಇನ್ ಆಗೋ ಅಷ್ಟರಲ್ಲಿ ಅಂತ. ಸೊ ಹಾಗಾಗಿ ವಿ ಸ್ಕಿಪ್ ದ್ಯಾಟ್ ಪಾರ್ಟ್ ಆ್ಯಂಡ್ ಡೈರೆಕ್ಟ್ ಇಲ್ಲಿ ರೂಮ್ ಚೆಕ್ ಇನ್ನೇ ಆದ್ವಿ ನಾವು. ಸೊ ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ಈ ಒಂದು ಬ್ಯೂಟಿಫುಲ್ ಯುನೋ ವೆದರ್ ಜೊತೆ ಎಂಜಾಯ್ ಮಾಡಿಕೊಂಡು ಇಲ್ಲಿ ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ವ್ಯೂ. ಎಷ್ಟು ಚೆನ್ನಾಗಿದೆಯಲ್ಲ ಈ ವ್ಯೂ, ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಆವಾಗಲೇ ನಾನು ಒಂದು ಕ್ಲಿಪ್ಪಿಂಗ್ಸ್ ತೋರಿಸಿದ್ನಲ್ಲ, ಇವಾಗ ಈ ಬ್ಲೂ ಕಲರಲ್ಲಿ ಆ ಬ್ರಿಡ್ಜ್ ನೋಡ್ತಿದ್ದೀರಾ, ಸೊ ಅಲ್ಲಿಂದ ನಾನು ಕ್ಲಿಪ್ಪಿಂಗ್ಸ್ ತೋರಿಸಿದ್ದು. ಹಾಗೆ ಆ ರೋಡಲ್ಲಿ ನಡ್ಕೊಂಡ್ ಬಂದರೆ ಈ ರೀತಿ ಕಾಣಿಸುತ್ತೆ. ಸೊ ಆಗಲೇ ಹೇಳ್ದಂಗೆ ಇನ್ನು ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಪಟ್ಟಂತ ಒಂದು ರೀಲ್ ಮಾಡೋಣ ಅಂತ ಹೇಳಿ ಕ್ವಿಕ್ಲಿ ವಿ ಡಿಡ್ ರೀಲ್ ಹಿಯರ್. ಇಟ್ ವಾಸ್ ಫನ್ ಮೇಕಿಂಗ್ ದ್ಯಾಟ್ ರೀಲ್ ಅಂತ ಹೇಳ್ಬೋದು. ಲೈಕ್ ಅಟಿಟಿ ಮೇಲೆ ಕೂತ್ಕೊಂಡಿದ್ದಲ್ಲ ನಾನು. ಸೊ ಅಲ್ಲಿ ನಿಜ ಸಖತ್ ಭಯ ಆಯಿತು ನನಗೆ ಫಸ್ಟ್ ಕೂತ್ಕೊಳ್ಬೇಕಾದ್ರೆ. ಮುಂದೆ ಬಂದು ಸ್ಲೋಪ್ ಆ್ಯಂಡ್ ಸ್ವಲ್ಪ ಒಂದಿಷ್ಟೇ ಜಾಗ ಅಲ್ವಾ ಇರೋದು. ಸೊ ನಾನು ಅವ್ರಿಗೆ ಡ್ರೈವರ್ಗೆ ಅದೇ ಹೇಳ್ತಿದ್ದೆ, ಸರ್ ನಿಧಾನಕ್ಕೆ ಹೋಗಿ, ನಾನು ಫಸ್ಟ್ ಟೈಮ್ ಆ ಥರ ಟಿಟಿಲಿ ಮುಂದೆ ಕೂತ್ಕೊಳ್ತಿರೋದು ಅಂತ ಹೇಳಿದಕ್ಕೆ ಅವರು ಓಕೆ ಮೇಡಮ್ ಸರಿ ನಿಧಾನಕ್ಕೆ ಹೋಗ್ತೀನಿ. ಇಟ್ ವಾಸ್ ಫನ್, ಓವರ್ ಆಲ್ ಇಟ್ ವಾಸ್ ಫನ್ ರೀಲ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂತು. ಸೊ ನೆಕ್ಸ್ಟ್ ಇನ್ನು ಬ್ರೇಕ್ಫಾಸ್ಟ್ಗಾಗಲಿ ಡಿನ್ನರ್ಗೆ ನಮಗೆ ಏನು ಪ್ರೊವೈಡ್ ಮಾಡಿದ್ರು ರೆಸಾರ್ಟಿನ ಓನರ್ ಕೂಡ ಮಾತಾಡಿದ್ದಾರೆ. ಸೊ ಅದರ ಒಂದು ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ನಾನು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೇನೆ, ಬಿಕಾಸ್ ಇಟ್ಸ್ ಆಲ್ರೆಡಿ ಲೆಂತಿ ಇವಾಗ. ಆ್ಯಂಡ್ ಇನ್ನು ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೆ ನಾಗರಹೊಳೆ ಟೈಗರ್ ರಿಸರ್ವ್ ಮೇಲೇ ಬಂದಿತ್ತು. ಆ್ಯಂಡ್ ಮೈಸೂರು ಕೂಡ ಆನ್ ದ ವೇನೇ ಅಲ್ವಾ. ಸೊ ವಿ ವರ್ ಪ್ಲಾನಿಂಗ್ ಹೋಗೋದಾ ಏನು ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಡ್ರಾಪ್ ಅ ಲೈಕ್. ಆ್ಯಂಡ್ ನಿಮ್ಮ ಒಂದು ಚಿಕ್ಕ ಕಾಮೆಂಟ್ ಕೂಡ ನಿಜವಾಗ್ಲೂ ತುಂಬಾ ಮ್ಯಾಟರ್ ಆಗುತ್ತೆ. ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಪ್ಲೀಸ್ ಒಂದು ಕಾಮೆಂಟ್ ಹಾಕಿ ಹೇಗಿತ್ತು ವಿಡಿಯೋ ಅಂತ ಹೇಳಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಪ್ಲೀಸ್ ಡು ನಾಟ್ ಮಿಸ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. Until your breath falls, it's been too long now.